ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಇವತ್ತು ನಾವು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾದ ಮಸಾಲೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ಮಾಡಿದರೆ ಹೋಟೆಲ್ ಅಡುಗೆಗಿಂತಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ನೋಡಿ ಟ್ರೈ ಮಾಡಿ, ನಿಮ್ಗೆ ಭಾಳ ಇಷ್ಟ ಆಗುತ್ತೆ. ಇಲ್ಲಿ ನಾನು 6 ಬದನೆಕಾಯಿ ತೊಗೊಂಡಿರೋದು, ಅದರ ಜೊತೆ 5 ಟೊಮ್ಯಾಟೊ ತೊಗೊಂಡಿರೋದು, ಮತ್ತು ಈರುಳ್ಳಿನ ಈ ಥರ ಕತ್ತರಿಸಿ ತಗೊಂಡಿರೋದು, ಮಸಾಲೆಗೆ 4 ಸಣ್ಣ ಬೆಳ್ಳುಳ್ಳಿನ ತಗೊಂಡಿರೋದು, 1 ಇಂಚಿದಷ್ಟು ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಖಾರ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, 1 ಮ್ಯಾಗಿ ಮಸಾಲ. ಇವಾಗ ನಾವು ಬದನೆಕಾಯಿನ ಸ್ವಚ್ಛವಾಗಿ ತೊಳೆದು ಮಧ್ಯದಲ್ಲಿ 4 ಭಾಗ ಮಾಡಿ ಕತ್ತರಿಸ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿರೋದು, ಬದನೆಕಾಯಿನ ಈ ಥರ 4 ಭಾಗದ ಮಧ್ಯದಲ್ಲಿ ನಾನು ಹೀಗೆ ಕತ್ತರಿಸ್ಕೊಂಡಿರೋದು, ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಕತ್ತರಿಸಿ ತಗೊಂಡಿರೋದು. ಇವಾಗ ಉಪ್ಪು, ಖಾರ ಮತ್ತು ಮ್ಯಾಗಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪುಡಿಯನ್ನು ಬದನೆಕಾಯಿ ಒಳಗೆ ತುಂಬಿಕೊಳ್ಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆಯಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಲೋ ಫ್ಲೇಮಲ್ಲಿ ನಾವು ಈ ಮಸಾಲೆ ತುಂಬಿದ ಬದನೆಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಚೆಕ್ ಮಾಡ್ತಾ ಇರಬೇಕು. ಇಲ್ಲಿ ಬದನೆಕಾಯಿ ಫ್ರೈ ಆಗೋವರೆಗೂ ನಾವು ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಲು ಇಡೋಣ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡೋಣ. ಸಾಸಿವೆ ಮತ್ತು ಜೀರಿಗೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಇವಾಗ ಜೀರಿಗೆ, ಈಗ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಚೆನ್ನಾಗಿ ಹುರಿಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ಸಣ್ಣ ಕತ್ತರಿಸಿದಂಥ ಈರುಳ್ಳಿನ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡೋಣ. ಬದನೆಕಾಯಿ ಗ್ಯಾಸ್ ಬಂದ್ ಮಾಡಾಯಿತು. ಇವಾಗ ಈರುಳ್ಳಿ ಸಾಫ್ಟ್ ಆಗಿದೆ. ಸಣ್ಣಕ್ಕೆ ಕತ್ತರಿಸಿದಂಥ ಟೊಮೆಟೊ ಹಾಕಿ ನಾವು ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಸಾಫ್ಟ್ ಆಗಿದೆ. ಖಾರ ರುಚಿಗೆ ತಕ್ಕಷ್ಟು, ಮ್ಯಾಗಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದ್ರ ಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು 1 ನಿಮಿಷ ಮುಚ್ಚಳ ಮುಚ್ಚಿ ನಾವು ಸ್ವಲ್ಪ ಬೇಯಿಸ್ಕೊಂಡು ತಗೋಣ. ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಮುಚ್ಚಳ ಮುಚ್ಚಿ 1 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಒಗ್ಗರಣೆ ಮಾಡಿದ ಬದನೆಕಾಯಿನೂ ಹಾಕಿ ಹಗುರವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಾಗಿದೆ. ಬಿಸಿ ಬಿಸಿ ಮಸಾಲ ಬದನೆಕಾಯಿ ಅನ್ನದ ಜೊತೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ರುಚಿಯಾಗಿ ಮಸಾಲ ಬದನೆಕಾಯಿ ಮತ್ತು ಅನ್ನ ಟ್ರೈ ಮಾಡಿ.
ಧನ್ಯವಾದಗಳು.